ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕೈಗೆ ಸಿಗುವಂಥದ್ದಲ್ಲ, ಕೈಗೆ ಎಟುಕುವಂಥದ್ದಲ್ಲ ಅಂತ. ಬಟ್ ಆದರೆ ಅದು ಎಲ್ರಿಗೂ ತಲುಪಬೇಕು, ಹಳ್ಳಿಗೆ ತಲುಪಬೇಕು, ಮಕ್ಕಳಿಗೆ ತಲುಪಬೇಕು, ಬಿಸ್ನೆಸ್ ಮಾಡೋರಿಗೆ ತಲುಪಬೇಕು. ನಿಮ್ಮ ಕಂಪ್ಯೂಟರ್ ನಾಲೆಜ್ ಅದ್ಭುತವಾಗಿ ಬರಬೇಕು ಅಂತೇನಿಲ್ಲ, ಸಿಂಪ್ಲಿಫೈ ಆಗಿ ಅದನ್ನು ಕಲಿಸುವ ಒಂದು ಪ್ರಯತ್ನವನ್ನು ಒಂದು ಹೊಸ ತಂಡ ಮಾಡ್ತಾ ಇದೆ. ಅದು ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು AI ಕಾರ್ಡ್ ಅಂತ ತಂದಿರೋದು. ಇದೊಂದು ಟೂಲ್, ಲೈಕ್ ಇಟ್ಸ್ ಅ ಗ್ರಾಂಟ್ ಆಕ್ಸೆಸ್ ಕೊಡುತ್ತೆ. ಒಂದು AI ಕಾರ್ಡ್ ಹಿಂದೆ QR ಕೋಡ್ ಇದೆ. ಆ QR ಕೋಡ್ ಆಕ್ಸೆಸ್ ಮಾಡಿದಾಗ ಅವರಿಗೆ ನಮ್ಮ ವೆಬ್ಸೈಟ್ ಎಲ್ಲಿ ಅವರು ಕ್ಲಾಸಸ್ ತಗೊಳ್ತಾರೆ ಅದು ಓಪನ್ ಆಗುತ್ತೆ. ಇದು ಲೈಫ್ ಲಾಂಗ್ ಒನ್ ಟೈಮ್ ಪೇಮೆಂಟ್ $499 ಮಾಡಿದ್ರೆ ಆಯ್ತು, ಹಿಡನ್ ಚಾರ್ಜಸ್ ಏನು ಇಲ್ಲ. ನಮಸ್ಕಾರ, ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಯಬ್ಬಾ ಕೇಳಿದ್ರೇ ಒಂದು ಸ್ವಲ್ಪ ಟೆನ್ಷನ್ ಆಗ್ಬಿಡುತ್ತೆ, ಯಾಕಂದರೆ ಇದು ಭಾಳ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ವರ್ಡ್ ಥರ ಕಾಣಿಸುತ್ತೆ. ಸೊ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳಿದೆ. ಇದು ಎಲ್ಲರಿಗೂ ದಕ್ಕುವಂಥದ್ದಲ್ಲ, ಇದು ಎಲ್ಲರ ಕೈಗೂ ಸಿಗಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕೈಗೆ ಸಿಗುವಂಥದ್ದಲ್ಲ, ಕೈಗೆ ಎಟುಕುವಂಥದ್ದಲ್ಲ ಅಂತ. ಬಟ್ ಆದರೆ ಅದು ಎಲ್ರಿಗೂ ತಲುಪಬೇಕು, ಹಳ್ಳಿಗೆ ತಲುಪಬೇಕು, ಮಕ್ಕಳಿಗೆ ತಲುಪಬೇಕು, ಬಿಸ್ನೆಸ್ ಮಾಡೋರಿಗೆ ತಲುಪಬೇಕು. ಆ AI ಟೂಲ್ಸ್ಗಳನ್ನು ಅರ್ಥ ಮಾಡಿಕೊಂಡರೆ ಕನ್ನಡದಲ್ಲೂ ಕಲಿಬೋದು, ಇಂಗ್ಲೀಷಲ್ಲೂ ಕಲಿಬೋದು. ಅಟ್ ದ ಸೇಮ್ ಟೈಮ್ ನಿಮ್ಮ ಕಂಪ್ಯೂಟರ್ ನಾಲೆಜ್ ಅದ್ಭುತವಾಗಿ ಬರಬೇಕು ಅಂತೇನಿಲ್ಲ, ಸಿಂಪ್ಲಿಫೈ ಆಗಿ ಅದನ್ನು ಕಲಿಸುವ ಒಂದು ಪ್ರಯತ್ನವನ್ನು ಒಂದು ಹೊಸ ತಂಡ ಮಾಡ್ತಾ ಇದೆ. ಅದು ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು. ಅವರು ಒಂದಿಷ್ಟು ಏನೇನೋ ಹೊಸ ಪ್ಲಾನ್ಗಳನ್ನ ಮಾಡಿದ್ದಾರೆ. ಅದೇನು ಅಂತ ನಾನು ಕೇಳ್ತಾ ಹೋಗ್ತೀನಿ. ಈಗ ನಮ್ಮ ಜೊತೆಗಿದ್ದಾರೆ ಎಥಿಕಾರ್ಪ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ಕೃಪಾ ಅವರು. ಕೃಪಾ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಾನ್ ಆರಾಮಾಗಿದ್ದೀರಾ? ನೀವ್ ಹೇಗಿದ್ದೀರಾ? ಅದ್ಭುತ, ಎಂದಿನಂತೆ ಅದ್ಭುತ. ಏನ್ ನಿಮ್ದು AI ಕಾರ್ಡ್? ನಾನು AI ಅಂದ್ರೆ ನಮ್ಗೆ ಗೊತ್ತಿರೋದು ಏನು ಕಂಪ್ಯೂಟರ್ ಅಲ್ಲೇನೋ ಹುಡುಕ್ತೀವಿ, ChatGPT ಅಲ್ಲಿ ಅದೇನೋ ಏನದು ಗೂಗಲ್ ಏನೋ ಇದೆಯಲ್ಲ, ಜೆಮಿನಿ, ಅದು ಗೊತ್ತು ನಮ್ಗೆ. ಇದ್ಯಾವ AI ಕಾರ್ಡ್ ಏನಿದು? ನಾವು AI ಕಾರ್ಡ್ ಅಂತ ತಂದಿರೋದು. ಇದೊಂದು ಟೂಲ್, ಲೈಕ್ ಇಟ್ಸ್ ಅ ಗ್ರಾಂಟ್ ಆಕ್ಸೆಸ್ ಕೊಡುತ್ತೆ. ಒಂದು AI ಸ್ವೈಪ್ ಕೀಪ್ ಮಾಡಕ್ಕಾಗಲ್ಲ, ಹಾಗೇನಾಗಲ್ಲ, ಜಸ್ಟ್ ಕೋರ್ಸಿಗೆ ಆಕ್ಸೆಸ್ ಕೊಡೋ ಕಾರ್ಡ್. ಇದರಲ್ಲಿ ನಾವು 6 ಟೈಪ್ಸ್ ತಂದಿದ್ದೇವೆ: ಸ್ಟೂಡೆಂಟ್, ಪೇರೆಂಟ್, ಕಾಂಪೀಟ್, ಬಿಸ್ನೆಸ್, ಎಜುಕೇಟ್ ಅಂಡ್ ಪ್ರೊಫೆಷನಲ್ ಕಾರ್ಡ್ಸ್ ಅಂತ. ಅಂದ್ರೆ ಬೇರೆ ಬೇರೆ ಕ್ಯಾಟಗರಿ. ಬೇರೆ ಬೇರೆ ಕ್ಯಾಟಗರಿ. ಅಲ್ಲಿ ಸ್ಟೂಡೆಂಟ್, ಪೇರೆಂಟ್ ಅಂದ್ರೆ 6th ಸ್ಟ್ಯಾಂಡರ್ಡ್ ಬಿಲೋ ಮಕ್ಳು ಇರುತ್ತಾರಲ್ಲ, ಅವರಿಗೆ AI ಅನ್ನು ಡೈರೆಕ್ಟ್ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಸೊ ನಾವು ಪೇರೆಂಟ್ಸಿಗೆ ಕಲ್ಸ್ಕೊಡ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 6th ಸ್ಟ್ಯಾಂಡರ್ಡ್ ಎಬೋವ್ ಮಕ್ಕಳು, ಹೈಯರ್ ಎಜುಕೇಶನ್ ಎನಿ ಫೀಲ್ಡ್ ಇರ್ಬೋದು, ಸ್ಟೂಡೆಂಟ್ ಕಾರ್ಡ್ ಅಲ್ಲಿ ಕಲಿಬಹುದು. ಕಾಂಪಿಟೇಟಿವ್ ಅಂತ ಏನ್ ಕಲಿಸ್ತೀರಾ ನೀವು? ಹೆಂಗ್ ಕಲಿಸ್ತೀರಿ? ಕಾರ್ಡ್ ಮೂಲಕ ಹೆಂಗ್ ಕಲಿಯ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗ ನೀವೇನ್ ಹೇಳಿದ್ರಿ, ChatGPT, ಜೆಮಿನಿ ಅಂತ 2 ಟೂಲ್ಸ್ ಹೇಳಿದ್ರಿ. ಇದರಲ್ಲಿ ವೆರೈಟಿ ಆಫ್ ಟೂಲ್ಸ್ ಹೇಗೆ ಆಕ್ಸೆಸ್ ಮಾಡೋದು, ಹೇಗೆ ಅವರ ಸ್ಟಡೀಸ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡಬಹುದು, ಅಂದ್ರೆ ಓವರ್ ಆಲ್ AI ನ ಹೇಗೆ ಯೂಸ್ ಮಾಡಬೇಕು, ಅದರ ಆಕ್ಸೆಸ್ ಹೆಂಗೆ, ನಿಮ್ಗೆ ಯಾವ್ದಕ್ಕೆ ಏನೇನ್ ಮಾಡಬಹುದು ಅನ್ನೋದನ್ನ ನೀವು ಇದರಲ್ಲಿ ಹೇಳ್ಕೊಡ್ತೀರಾ. ಇಟ್ಸ್ ಅ ಕೋರ್ಸ್. 24/7 ಅವೈಲೇಬಲ್ ಇರುತ್ತೆ ಕ್ಲಾಸಸ್. ಅವ್ರು ಎನಿ ಟೈಮ್ ಅದನ್ನು ಆಕ್ಸೆಸ್ ಮಾಡಬಹುದು, ಹಾಗೆ ಇರುತ್ತೆ ಕ್ಲಾಸಸ್. ಓಕೆ, ನನಗೊಂದು ಕ್ವಶನ್. ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಅಂತ ಹೇಳಿದ್ರಿ, ಪ್ರೊಫೆಷನಲ್ ಅವ್ರಿಗೆ ಹೆಂಗ್ ಹೆಲ್ಪ್ ಆಗುತ್ತೆ ಈ ಕಾರ್ಡ್? ಅಂದ್ರೆ ಏನ್ ಹೇಳ್ಕೊಡ್ತೀರಾ ಅವ್ರಿಗೆ? ಪ್ರೊಫೆಷನಲ್ ಏನ್ ಮಾಡ್ಬೇಕು ಅವರು ಅಂತ? ಈಗ ಪ್ರೊಫೆಷನಲ್ ಅಂದ್ರೆ ಈಗ ಜಾಬ್ ಸೀಕರ್ಸ್ ಅಥವಾ ಕರಿಯರ್ ಸ್ವಿಚ್ ಮಾಡೋರು ಇರ್ತಾರೆ. ಜಾಬ್ ಸೀಕರ್ಸ್ ಅಂದ್ರೆ ಈಗ ನಂದು ಡಿಗ್ರಿ ಆಯ್ತು ಅಂತ ಇರ್ತದೆ. ಡಿಗ್ರಿ ಆದ್ಮೇಲೆ ಈಗ ನನ್ಗೆ ಒಂದು ಮಾರ್ಕೆಟಿಂಗ್ ಅವ್ರು ಕಲ್ತಿರ್ತಾರೆ. ಮಾರ್ಕೆಟಿಂಗ್ ಅಲ್ಲಿ ನಂಗೆ ಈಗ ಅದರಲ್ಲಿ ಸಹ ಡಿವಿಷನ್ಸ್ ಇದೆ. ಅವರಿಗೊಂದು ನಂದು ಈ ಫೀಲ್ಡ್, ಈಗ ಡಿಜಿಟಲ್ ಸೈಡ್ ನಾನು ಹೋಗ್ಬೇಕು. ಸೊ ನಾನು ಏನೆಲ್ಲ ಕಲ್ತಿರ್ಬೇಕು, ಡಿಜಿಟಲ್ ಸೈಡ್ಗೆ ಹೋಗ್ಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಹೋಗ್ಬೇಕಾದ್ರೆ ಪ್ರೀ ರಿಕ್ವಿಸಿಟ್ಸ್ ಏನ್ ಬೇಕು, ಈಗ ಇಂಟರ್ವ್ಯೂ ಅಲ್ಲಿ ನನ್ನ ಹತ್ರ ಏನ್ ಬೇಕಂತ ಕೇಳ್ತಾ ಅದನ್ನೆಲ್ಲ ಕಲಿಯೋದು ಹೇಗೆ. ಹೌದು, ಹೌದು. ಈಗ ಸ್ಟೂಡೆಂಟ್ಸ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಾಮ್ಸ್ ಟೈಮ್ಸ್ ಬರ್ತಾ ಇದೆ. ಸೊ ಅವ್ರು ಹೆಂಗ್ ಅದನ್ನ ಕಲ್ತ್ಕೋಬೇಕು, ಹೆಂಗ್ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನೆಲ್ಲ AI ಮೂಲಕ ಹೆಂಗ್ ತಿಳ್ಕೊಬಹುದು ಅಂತಾನ, ಅಥವಾ ನೋಟ್ಸ್ ಗಳನ್ನ ಸಮರೈಸ್ ಮಾಡೋದು ಹೆಂಗೆ ಅನ್ನೋದನ್ನ ಏನ್ ಹೇಳ್ಕೊಡ್ತೀರಿ ನೀವು ಸ್ಟೂಡೆಂಟ್ಸ್ಗಳಿಗೆ? ಫ್ರಮ್ ಅವರಿಗೆ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಮಾಡೋದು, ಅವರ ನೋಟ್ಸಸ್ ಅನ್ನು ಹೇಗೆ ಪ್ರಿಪೇರ್ ಮಾಡೋದು, ಸಮ್ಮರಿ ಮಾಡೋದು, ಚಾಪ್ಟರ್ಸ್ ಅನ್ನು ಹೇಗೆ ಕಲಿಯೋದು, ಇನ್ ಕೇಸ್ ಎನಿಥಿಂಗ್ ಡೌಟ್ ಇದ್ರೆ, ಒಂದು ಸಬ್ಜೆಕ್ಟ್ ಅಲ್ಲಿ ಡೌಟ್ ಇದ್ರೆ ಆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಹೇಗೆ ಅದನ್ನು ಜಾಸ್ತಿ ತಿಳ್ಕೊಳ್ಳೋದು. ಈಗ ನೋಡಿ, ಒಂದು ಸ್ಟೂಡೆಂಟಿಗೆ ಡೌಟ್ ಇರುತ್ತೆ, ಒಂದು ಕಾನ್ಸೆಪ್ಟ್ ಬಗ್ಗೆ ಡೌಟ್ ಇರುತ್ತೆ. ಅವನು ನೆಕ್ಸ್ಟ್ ಡೇ ಹೋಗಿ ಸ್ಕೂಲಲ್ಲಿ ಹೋಗಿ ಕೇಳಬೇಕು, ಏನೋ ಡೌಟ್ ಉಂಟು ಅಂತ. ಅವನಿಗೆ ನೆಕ್ಸ್ಟ್ ಡೇ ವರೆಗೆ ಡ್ರ್ಯಾಗ್ ಆಗುತ್ತೆ. ನೆಕ್ಸ್ಟ್ ಡೇ ಅವನು ಕೇಳ್ದೇನೆ ಇರ್ಬೋದು, ಅವನ ಕ್ವಶನ್ ಅಲ್ಲಿ ಡ್ರಾಪ್ ಆಗಿ ಹೋಗ್ತದೆ, ಅವನ ಕಲಿಯುವ ಇಂಟ್ರೆಸ್ಟ್ ಡ್ರಾಪ್ ಆಗ್ತದೆ. ಸೊ AI ಅಲ್ಲಿ ಇಮಿಡಿಯೇಟ್ ಆಗಿ ಆ ಸೊಲ್ಯೂಷನ್ ಅಲ್ಲಿ ಇಮಿಡಿಯೇಟ್ ಅಲ್ಲಿ ಕಲ್ತ್ಕೊಳ್ಬಹುದು. ಟೀಚರ್ಗೂ ಟೆನ್ಷನ್ ಕಮ್ಮಿ,
ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ ಅಂತ. ಹಂಗೆಲ್ಲ ನಾವು ಸ್ಟೂಡೆಂಟ್ಸಿಗೆ ಅಲ್ಲೇ ಇಮಿಡಿಯೇಟ್ ಆಗಿ ಅವ್ರು ಕಲಿಬೇಕು. ನಾವು ಅವರು ಡೈವರ್ಟ್ ಆಗ್ಬಾರ್ದು. ನಾಳೆ ಅವರಿಗೆ ಇಂಟ್ರೆಸ್ಟ್ ಹೋಗ್ಬೋದು ಆ ಸಬ್ಜೆಕ್ಟ್ ಅಲ್ಲಿ. ಓ ಇದು ಗೊತ್ತಿಲ್ಲ ನನ್ಗೆ, ಇದು ಬೇಡ, ಇದು ಕಷ್ಟ ಇರ್ಬೋದು ಅಂತ ಬಿಟ್ಬಿಡ್ಬೋದು. ಸೊ ನಾವು ಇಲ್ಲೇ ಅವರು ಕಲ್ತ್ರೆ ಇಮಿಡಿಯೇಟ್ ಆಗಿ ಸುಲಭ ಮಾಡ್ತಾ ಸುಲಭ. ಇದ್ದಾರೆ. ಕಲಿಯೋ ರೀತಿಯನ್ನ ನೀವು ಮಕ್ಕಳು ಕಲಿಯೋ ಪ್ರೋಸೆಸ್ ಅನ್ನ ಈಸಿ ಮಾಡೋ ಕೆಲಸವನ್ನ ಈ ಕೋರ್ಸ್ ಮೂಲಕ ಮಾಡ್ತಾ ಇದ್ದಾರೆ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ಅಂದ ತಕ್ಷಣ ಏನಾಗಿದೆ ಗೊತ್ತಾ, ಇವತ್ತು ಇಂಜಿನಿಯರ್ಗಳು ಯಾರೋ ಕಂಪ್ಯೂಟರ್ ಸಖತ್ತಾಗಿ ಗೊತ್ತಿರಬೇಕು ಹಂಗಿದ್ರೆ ಮಾತ್ರ ಆಕ್ಸೆಸ್ ಮಾಡ್ಬೋದು ಅಂತಿದೆ. ಇಸ್ ದಟ್ ಟ್ರೂ? ನೋ, ಹಾಗೇನಿಲ್ಲ. AI ಕಲಿಬೇಕಾದ್ರೆ ಜಸ್ಟ್ ನಿಮ್ಗೆ ಬೇಸಿಕ್ ಕಂಪ್ಯೂಟರ್ ಅಥವಾ ಫೋನ್ ಇದ್ರೆ ಸಾಕು, ನೀವು ಅದರಲ್ಲೇ ಕಲ್ತ್ಕೊಂಡು ಹೋಗ್ಬೋದು. ಇವನ್ ನೀವು ಇಂಜಿನಿಯರಿಂಗೂ ಬೇಕಂತಿಲ್ಲ. ನೀವು ಹಿಸ್ಟ್ರಿ ಸ್ಟೂಡೆಂಟ್ ಆಗಿದ್ರು, ಅವರು BA ಅಲ್ಲಿ ಯಾವುದೇ ಸ್ಟೂಡೆಂಟ್ ಆಗಿದ್ರು ಸಹ ನಿಮ್ಗೆ AI ಕಲಿಬಹುದು. ಹೇಳಿ, ಇವಾಗ ಹೇಳಿ, ಹೆಂಗ್ ಇದನ್ನ ರಿಜಿಸ್ಟರ್ ಮಾಡೋದು ಹೆಂಗ್ ಹೇಳಿ, ನಾನು ಒಂದು ಆಗ್ಬಿಡ್ತೀನಿ. ಮಾಡ್ಕೊಳ್ಳಿ, ನಿಮ್ಗೂ ಯೂಸ್ ಆಗುತ್ತೆ. PPT ಮಾಡ್ಲಿಕ್ಕೆ. ಹೌದು, ನಿಮ್ಮ ಕ್ಯಾಟಗರಿಯಲ್ಲಿ ಸಹ ನೆಕ್ಸ್ಟ್ ನಾವು ತರ್ತೀವಿ, ಅವಾಗ ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ ಈ ಕಾರ್ಡ್. ಸೂಪರ್. ಹೇಳಿ ಹೇಗೆ. ಈಗ ವಾಟ್ಸಪ್ ಟು ರಿಜಿಸ್ಟ್ರೇಷನ್, ಸಿಂಪಲ್ ರಿಜಿಸ್ಟ್ರೇಷನ್ ಪ್ರಾಸೆಸ್. ಕನ್ನಡ ಆರ್ ಇಂಗ್ಲಿಷ್ ಬೋತ್ ಲ್ಯಾಂಗ್ವೇಜ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಫಾರ್ಮ್ ಫಿಲ್ಅಪ್ ಮಾಡ್ತಾರೆ. ಫಾರ್ಮ್ ಫಿಲ್ಅಪ್ ಆದ್ಮೇಲೆ ಈ ಕಾರ್ಡ್ ಅವರು ಯಾವ ಅಡ್ರೆಸ್ ಬರ್ದಿದ್ದಾರೆ ಆ ಅಡ್ರೆಸ್ ಗೆ ಡೆಲಿವರ್ ಆಗುತ್ತೆ. ಒನ್ಸ್ ಡೆಲಿವರ್ಡ್, ಈ ಕಾರ್ಡ್ ಹಿಂದೆ QR ಕೋಡ್ ಇದೆ. ಆ QR ಕೋಡ್ ಆಕ್ಸೆಸ್ ಮಾಡಿದಾಗ ಅವರಿಗೆ ನಮ್ಮ ವೆಬ್ಸೈಟ್ ಎಲ್ಲಿ ಅವರು ಕ್ಲಾಸಸ್ ತಗೊಳ್ತಾರೆ ಅದು ಓಪನ್ ಆಗುತ್ತೆ. ಅಲ್ಲಿ ಅವರಿಗೆ ಕ್ಲಾಸಸ್ ಚೂಸ್ ಮಾಡುವ ಡೇಟ್ ಇರ್ತದೆ. ಯಾವಾಗದಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು ನಾನು, ಅಲ್ಲಿಂದ 30 ದಿನ ಕೋರ್ಸ್. ಅಲ್ಲಿಂದ 30 ದಿನ. ಲೈಕ್ ಇಸ್ ಅ ಯೂಸರ್ ಫ್ರೆಂಡ್ಲಿ. ಹೀಗೆಲ್ಲ ಈಗ ಎಲ್ಲರಿಗೂ ಒಂದೇ ದಿವಸ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಹಾಗೆಲ್ಲ ನಿಮ್ಮ ಕನ್ವೀನಿಯನ್ಸ್ ಅಲ್ಲಿ ಈ QR ಕೋಡ್ ಸ್ಕ್ಯಾನ್ ಮಾಡಿ ಡೇಟ್ ಸೆಲೆಕ್ಟ್ ಮಾಡಿ ಕ್ಲಾಸಸ್ ಗೆ ಜಾಯಿನ್ ಆಗೋದು. ಸಿಂಪಲ್ ಪ್ರಾಸೆಸ್. ಇದರಲ್ಲಿ ಲಾಗಿನ್ ID ಅಂತ ಯುನೀಕ್ ನಂಬರ್. ಪ್ರತಿ ಕಾರ್ಡ್ಸ್ ಗೆ ಯುನೀಕ್ ನಂಬರ್ ಇದೆ. 6 ಕಾರ್ಡ್ಸ್ಗೂ ಸಹ ಡಿಫ್ರೆಂಟ್ ನಂಬರ್ಸ್ ಇದೆ. ಆ ನಂಬರ್ ಹಾಕಿಕೊಂಡು ಆಕ್ಸೆಸ್ ಇರುತ್ತೆ AI ಶಿಕ್ಷಕ ORG ಪೋರ್ಟಲ್ ಅಲ್ಲಿ. ಓಕೆ, ಕೃಪಾ ಅವರೇ ಹೇಳಿ. ಕೋರ್ಸು ಅದ್ಭುತ, ಕಾರ್ಡು ಕೋರ್ಸು ಎಲ್ಲ ಓಕೆ. ಏನೊಂದು 10-15 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀರಾ? 499 ರೂಪಾಯಿ, 500 ರೂಪಾಯಿ ಕೂಡ ಅಲ್ಲ, ಜಸ್ಟ್ 499. ಬರೀ ಕಾರ್ಡ್ಗ ಅಲ್ಲಪ್ಪ, ಇದು ಲೈಫ್ ಲಾಂಗ್ ಒನ್ ಟೈಮ್ ಪೇಮೆಂಟ್. 499 ಮಾಡಿದ್ರೆ ಆಯ್ತು. ಹಿಡನ್ ಚಾರ್ಜಸ್ ಏನು ಇಲ್ಲ. ಒಂದು ತಿಂಗಳಿಗೆ ಒಂದು ಕ್ಲಾಸ್ಗ ಇಡೀ 30 ಡೇಸ್ ಕೋರ್ಸ್ಗೆ 499. ಈಗ ನೀವು ಮಾರ್ಕೆಟ್ ಅಲ್ಲಿ ನೋಡ್ಬೋದು, ನೀವು ಸುಮಾರು ಕಾರ್ಡ್ಗೆ 100 ರೂಪಾಯಿ ಖರ್ಚು ಮಾಡಿದಿರಲ್ರಿ, ಇಷ್ಟು ಚೆನ್ನಾಗಿದೆ ಕಾರ್ಡು. ನಮ್ಗೆ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಬೇಕು. ನಾವು ತುಂಬಾ ದೊಡ್ಡ ಅಮೌಂಟ್ ಕೊಟ್ಟು ಕೆಲವು ಪಾಪದ ಮಕ್ಕಳಿಗೆ ಕಲೀಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾವು 499 ಅಲ್ಲಿ ಕಲಿಸ್ಬೇಕು. ಇವನ್ ಕನ್ನಡದಲ್ಲಿ ಸಹ ಮಕ್ಕಳು ಕಲಿಬೇಕು. ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನಾಗ್ತದೆ ಅಂತ ಹೇಳಿದ್ರೆ, ಇಂಗ್ಲಿಷ್ ನಂಗೆ ಅರ್ಥನೇ ಆಗಲ್ಲ, ನಾನು ಯಾಕೆ AI ಕಲಿಬೇಕು ಅಂತ ಅವರ ತಲೆಯಲ್ಲಿ ಇರುತ್ತೆ. ಹಾಗೆ ಹೇಳ್ತಾರೆ. ಸೊ ಅದು ನಾವು ಕನ್ನಡದಲ್ಲಿ ಸಹ ತಂದ್ರೆ ಈ ಮಕ್ಕಳು ಸಹ ಕಲಿತಾರೆ. ನನ್ಗೆ ಸಹ, ಸೊ ಅವರಿಗೆ ಸಹ ಅವರ ಕರಿಯರ್ ಅಲ್ಲಿ ಅಡ್ವಾನ್ಸ್ ಮಾಡೋದಂತ ಹೇಗ್ ಮಾಡೋದಂತ ಗೊತ್ತಾಗುತ್ತಲ್ಲ. ಸೊ ನಾವು ಕನ್ನಡದಲ್ಲಿ ಪ್ಲಾನ್ ಅದ್ಭುತವಾಗಿದೆ. ಬಟ್ ನಾನು ಹೇಳೋದು, ಇದನ್ನ ಈಗ ನಿಮ್ದೊಂದು ಟೀಮ್ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಅಲ್ವಾ, ನೀವು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಮಾಡಿದೀರಾ. ಸೊ ಇದು ಹೆಚ್ಚು ಜನರಿಗೆ ಅತಿ ವೇಗವಾಗಿ ತಲುಪಬೇಕು ಅಂತ. ಸೊ ಇಸ್ ದಟ್ ಸೋ ಈಸಿ ಟು ನಿಮ್ಮ ಕಂಪನಿ ಮೂಲಕನೇ, ಅಂದ್ರೆ ನಿಮ್ಮ ಟೀಮ್ ಮುಖಾಂತರನೇ ನೀವು ರಾಜ್ಯದ ಎಲ್ಲ ಕಡೆ ತಲುಪಬಹುದು ಅಂತ ಅನ್ಸುತ್ತಾ? ಸೊ ವಾಟ್ ನಾವೇನ್ ಮಾಡಿದ್ವಿ ಅಂದ್ರೆ AI ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಂತ ತಂದಿದ್ದೇವೆ. ಸೊ AI ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಫಾರ್ ಫಸ್ಟ್ ನಾವು ಆಲ್ ಓವರ್ ಕರ್ನಾಟಕ ರೀಚ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಗೆ ಇಮಿಡಿಯೇಟ್ ಆಗಿ ಸಿಗ್ಬೇಕು. ಲೈಕ್ ಎಕ್ಸಾಮ್ಸ್ ಹತ್ರ ಬರ್ತಿದೆ. ಸೊ ಎಕ್ಸಾಮ್ಸ್ ಹತ್ರ ಬರುವಾಗ ಇದನ್ನ ಅವರು ಈಗ ಕಲ್ತ್ಕೊಂಡ್ರೆ ಅವರು ಎಕ್ಸಾಮ್ ಅನ್ನು ಹೇಗೆ ಫೇಸ್ ಮಾಡುದು ಅದೆಲ್ಲ ಕಲಿಬಹುದು. ಸೊ ನಾವು AI ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಒಂದು ಆಕ್ಚುಯಲ್ ಪಾರ್ಟ್ನರ್ ತರ ಒಂದು ಕೆಲವು ಪರ್ಸನ್ಸ್ ಅನ್ನು ಜಾಯಿನ್ ಮಾಡ್ಕೊಳ್ತೀವಿ. ಅವರು ಅವರ ಸರ್ಕಲ್ ಅಲ್ಲಿ ಸ್ಕೂಲ್ಸ್, ಅವರ ಫ್ರೆಂಡ್ಸ್, ಕಾಲೇಜ್ ಅವರಿಗೆ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಈ ಯಾವುದೋ ಒಂದು ಕಾಲೇಜಿನ ಒಬ್ಬರು ಲೆಕ್ಚರರ್ ಇರ್ತಾರೆ, ಅವ್ರಿಗೆ ಅನ್ಸುತ್ತೆ ನಾನು ಇದನ್ನ ನಮ್ಮ ಸ್ಕೂಲ್ ನ ಸ್ಟೂಡೆಂಟ್ಸ್ ಗೆಲ್ಲ ಕೊಡ್ಬೇಕು ಅಂತ. ಅವ್ರು ನಿಮ್ ಜೊತೆ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಬಂದ್ರೆ ಆ ಮಕ್ಕಳಿಗೆ ಅವರ ಕಾರ್ಡ್ಗಳನ್ನ ತಲುಪಿಸಿ ಆ ಕೋರ್ಸ್ಗೆ ಅವ್ರು ಜಾಯ್ನ್ ಆಗೋ ತರ ಅವ್ರು ಮಾಡ್ತಾರೆ. ಬಟ್ ಅವ್ರಿಗೆ ಏನೋ ಒಂದು ಬೆನಿಫಿಟ್ ಕೊಡ್ತಾರೆ. ಸ್ಮಾಲ್ ಬೆನಿಫಿಟ್ ಅವರಿಗೆ ಸಹ ಇರುತ್ತೆ. ಲೈಕ್ ಹಿ ಇಸ್ ಅ ಪಾರ್ಟ್ನರ್, ಅವರಿಗೆ ಸಹ ಏನಾದ್ರೂ ಕೊಡ್ಲೇಬೇಕು. ಈ ಐಡಿಯಾ ನನ್ನ ಪ್ರಕಾರ ಫಾಸ್ಟ್ ಆಗಿ ನೀವು ಎಲ್ಲ ಕಡೆ ಹೆಲ್ಪ್ ಆಗ್ಬೋದು. ಹೌದು, ಇವನ್ ಅವರಿಗೆ ಸಹ ಒಂದು ನಾನ್ ಸಹ ಒಂದು ಪಾರ್ಟ್ನರ್ ಆಗಿ ನಾನ್ ಸಹ ಒಂದು AI ಎಲ್ಲ ಕಡೆ ಹರಡಿಸ್ಲಿಕ್ಕೆ ಒಂದು ಮೀಡಿಯಂ ಅಂತ ಅವರಿಗೆ ಸಹ ಒಂದು ಅನಿಸ್ತದೆ. ಹಾಗೆ AI ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಂತ ತಂದಿರೋದು. ಸೊ ಇದು ಬೇಗನೆ ಎಲ್ಲರಿಗೆ ರೀಚ್ ಆಗ್ಬೇಕು, ಅದು ನಮ್ಮ ಒಂದು ಮೇನ್ ಗೋಲ್.
ಬೆನಿಫಿಟ್ಸ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ತಂದಿದ್ದೇವೆ. ಇದು ಈ 3 ಕಾರ್ಡ್ ಏನು ಸ್ಟೂಡೆಂಟ್, ಪೇರೆಂಟ್, ಕಾಂಪೀಟ್, ಈ 3 ಕಾರ್ಡ್ ಅವರಿಗೆ ಈ ಸಿಂಗಲ್ ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಕೋರ್ಸ್ ಆಕ್ಸೆಸ್ ಸಿಗುತ್ತೆ. ಇದೊಂದು ಆಡ್ ಆನ್, ಇದೊಂದು ಬೆನಿಫಿಟ್. ಇದು ಆಕ್ಚುಲಿ ನಾವು ಈ ಸ್ಟೂಡೆಂಟ್ ಕಾರ್ಡ್ ಅವರಿಗೆ ಏನು ತಂದಿರ್ಲಿಲ್ಲ. ನಾವು ಈಗ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಲ್ವಾ, ಸೊ ಇದೊಂದು ಈಗ ಬೇಕು, ಎಲ್ಲ ಮಕ್ಕಳಿಗೆ ಇದು ಬೇಕು, ಅವ್ರು ಹೇಗೆ ಎಕ್ಸಾಮ್ ಫೇಸ್ ಹೌದು ಫಾಸ್ಟ್ ಟ್ರ್ಯಾಕ್ ಕಲೀಲಿ ಈಗ ಅಂತ AI ಇದು ಫಾಸ್ಟ್ ಟ್ರ್ಯಾಕ್ ಅಂತ ತಂದಿದ್ದೇವೆ. ಅದರಲ್ಲಿ ಏನಂದ್ರೆ ಈಗ ಮಕ್ಕಳು ಎಕ್ಸಾಮ್ ಹತ್ರ ಬಂತು, ವಾಸ್ಟ್ ಸಬ್ಜೆಕ್ಟ್ಸ್ ಇರುತ್ತೆ. ಈ ಸಬ್ಜೆಕ್ಟ್ಸ್ ಅನ್ನು ಹೇಗೆ ಒಂದ್ ವೀಕ್ ಇರುವಾಗ ಬುಕ್ ಹಿಡ್ಕೊಳ್ತಾರೆ. ಈಗ ಹೇಗೆ ಕಲಿಯೋದು? ಇಂಪಾರ್ಟೆಂಟ್ ಕ್ವಶನ್ ಮಾತ್ರ ಓದ್ತಾರೆ. ಎಕ್ಸಾಮ್ ಅಲ್ಲಿ ಬೇರೆ ಕ್ವಶನ್ ಇರುತ್ತೆ, ಪ್ರೀವಿಯಸ್ ಇಯರ್ ಅಲ್ಲಿ ಅವರು ಅನುಭವಿಸಿರ್ತಾರೆ ಅದನ್ನು. ಈಗ ನಾವೆಂತ ಮಾಡ್ತೇವೆ, AI ಥ್ರೂ ಅವರು ಈಗ ಒಂದು ಚಾಪ್ಟರ್ ಅನ್ನು AI-ಗೆ ಕೊಟ್ರೆ ಅದರ ಸಮ್ಮರೀಸ್, ಅದರ ನೋಟ್ಸ್, ಅದರ ಇಂಪಾರ್ಟೆಂಟ್ ಕ್ವಶನ್ಸ್, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಎಲ್ಲ ಅದರಲ್ಲಿ ಬರುತ್ತೆ. ಮತ್ತೆ ಹೇಗೆ ಸ್ಟಡಿಯನ್ನು ಹೇಗೆ ಆರ್ಗನೈಸ್ ಮಾಡಬೇಕು, ಈಗ ತುಂಬಾ ಸಬ್ಜೆಕ್ಟ್ಸ್ ಇರುವಾಗ ಯಾವ ಸಬ್ಜೆಕ್ಟ್ ಎಷ್ಟು ಕಾನ್ಸಂಟ್ರೇಟ್, ಟೈಮ್ ಟೇಬಲ್ ಸೆಟ್ ಮಾಡೋದು, ಇದನ್ನೆಲ್ಲ ಮಾಡಿಕೊಂಡು ಈ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ. ಸೊ ಸ್ಟೂಡೆಂಟ್ಸ್ ಗೆ ಅಲ್ಟಿಮೇಟ್ ಬೆನಿಫಿಟ್ ಇದರಲ್ಲಿ ಸಿಗ್ಬೇಕು ಅಂತ. ಸೂಪರ್, ಏನೋ ಒಂದು ಮಾಡ್ತಾ ಇದ್ದೀರಾ ಅದ್ಭುತವಾಗಿ. ಅಂದ್ರೆ ನಮ್ಗೆ ಯಾವಾಗ್ಲೂ ಏನನ್ಸುತ್ತೆ ಅಂತಂದ್ರೆ AI ಅಂದ ತಕ್ಷಣ ಅದು ಇವತ್ತಿನ ಜನ್ರೇಷನ್ಲಿ ಅದು ಪಾಪ ಇಂಗ್ಲೀಷ್ ಗೊತ್ತಿಲ್ದಿರೋ ಮಕ್ಕಳಿಗೆ, ಕಂಪ್ಯೂಟರ್ ಗೊತ್ತಿಲ್ದಿರೋ ಮಕ್ಕಳಿಗೆ ಅದೊಂಥರ ಆತಂಕ, ನಮ್ದಲ್ಲ ಬಿಡಪ್ಪ ಅದು ಭಾಳ ದೂರ ಅಂತ. ಬಟ್ ನೀವು ನಿಜವಾಗ್ಲೂ ಇದನ್ನು ಹಳ್ಳಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀರಾ. ಬೇಕಿತ್ತು, ನನಗೆ ಗೊತ್ತಿಲ್ಲ AI ಇಷ್ಟು ಈಸಿಯಾಗಿ ಜನರನ್ನು ತಲುಪಿದ್ರೆ ಇದೆಯಲ್ಲ, ನನ್ನ ಪ್ರಕಾರ ನೆಕ್ಸ್ಟ್ ಜನ್ರೇಷನ್ ಬಹಳ ವೇಗವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಈ ಜನ್ರೇಷನ್ ಇನ್ನೂ ಫಾಸ್ಟ್ ಮಾಡಬೇಕು ಅಂದ್ರೆ AI ಬೇಕು. ಆ ಕೆಲಸ ನೀವು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದಾಗಿತ್ತು ಕೃಪಾ ಅವ್ರ ಜೊತೆಗಿನ ಮಾತುಕತೆ. ಯತಿ ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಬಹಳ ಅದ್ಭುತವಾದ ಕಾನ್ಸೆಪ್ಟ್ ಮಾಡಿದ್ದಾರೆ. ಆರಂಭದಲ್ಲಿ ನನಗೊಂದು ಸ್ವಲ್ಪ ಅವರು ಇನ್ಪುಟ್ಸ್ ಕೊಟ್ಟಾಗ ಏನೋ ಬೇಸಿಕಲಿ ಮಾಡ್ಕೊಂಡಿರ್ತಾರೆ ಅಂತ ಅನ್ನಿಸ್ತು ನನಗೆ. ಬಟ್ ವಿಡಿಯೋ ನನ್ನ ಡೌಟ್ಗಳನ್ನೆಲ್ಲ ಕೇಳಿದಾಗ ಅನಿಸಿದ್ದು ಇಟ್ಸ್ ವೆರಿ ಬೆನಿಫಿಷಿಯಲ್. ನಾನು ಹೇಳ್ತಾ ಇರೋದು, ಇವತ್ತು ಮಕ್ಕಳ ಕೈಲಿ ಮೊಬೈಲ್ ಇದ್ದರೆ ಗೇಮ್ಸ್ ಆಡಿಕೊಂಡು, ರೀಲ್ಸ್ ನೋಡಿಕೊಂಡು, ಯಾವುದೋ ವಿಡಿಯೋ ನೋಡಿಕೊಂಡು ಕಾಲಹರಣ ಮಾಡ್ತಾರೆ ದಿನಕ್ಕೆ 30 ನಿಮಿಷ ಆ್ಯಂಡ್ ಎನಿ ಟೈಮ್. ನಾನು ಹೇಳ್ತಾ ಇರೋದು 12:30 1 ಗಂಟೆಗೆ ಕೂರಲೇಬೇಕು, ಕ್ಲಾಸ್ ಥರ ಅಲ್ಲ, ಎನಿ ಟೈಮ್ ಅವಕಾಶ ಇದೆ. ಯಾರಿಗೆ ಪುಟ್ಟ ಮಕ್ಕಳಿದಾರೋ ಅವರು ಪೇರೆಂಟ್ ಕಾರ್ಡ್ನ ತೊಗೊಂಡು ನಿಮ್ಮ ಮಕ್ಕಳಿಗೆ AI ಮೂಲಕ ಹೇಗೆ ಟೀಚ್ ಮಾಡ್ಬೋದು, ಅದು ನಿಮಗೆ ಹೋಮ್ವರ್ಕ್ ಮಾಡ್ಸೋಕ್ಕೆ ಹೆಲ್ಪ್ ಆಗ್ಬೋದು, ಪಾಠ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು, ಮತ್ತೊಂದಕ್ಕೆ ಹೆಲ್ಪ್ ಆಗ್ಬೋದು. ಅದು ಸೆಕೆಂಡ್. ಎಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ಸ್ ಆರ್ಗನೈಸ್ ಮಾಡ್ಕೋಬೇಕು ಪ್ರತಿಯೊಂದನ್ನು. ಅಂದರೆ ನಿಮ್ಮ ಟೈಮ್ ಟೇಬಲ್ ಇರ್ಬೋದು, ನಿಮ್ಮ ಸಬ್ಜೆಕ್ಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಅದನ್ನು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಟೂಲ್ ಮುಖಾಂತರ ಮಾಡಬೇಕು ಅನ್ನೋದನ್ನು ನಿಮಗೆ ಈ AI ಕಾರ್ಡ್ ಹೇಳ್ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಮಾಡೋರಿಗೆ, ಪ್ರೊಫೆಷನ್ಸಲ್ಲಿರೋರಿಗೆ ನಿಮಗೆ ಬೇರೆ ಬೇರೆ ಥರದಲ್ಲಿ ಏನೋ ಒಂದು PPT ಮಾಡಬೇಕು, ಒಂದು ಎಕ್ಸೆಲ್ ಶೀಟ್ನ ಏನೋ ಸಮರೈಸ್ ಮಾಡಬೇಕು, ಯಾವುದೋ ಬಿಲ್ಸ್ ಮೇಂಟೈನ್ ಮಾಡಬೇಕು, ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಇದೆ. ಆ್ಯಂಡ್ ಮೋರ್ ಓವರ್ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಬರೀ ಇಂಗ್ಲೀಷ್ ಬರಬೇಕು ಅಂತಿಲ್ಲ, ಕನ್ನಡ ಬಂದರೂ ಸಹಿತ ನೀವು ಈ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ತಿಂಗಳಲ್ಲಿ 30 ದಿನ ಅರ್ಧ ಗಂಟೆ ಕೊಡಿ ಸಾಕು. ಇದು ನಿಜಕ್ಕೂ ನಿಮಗೆ ಲೈಫ್ ಟೈಮ್ ಉಪಯೋಗಕ್ಕೆ ಬರುತ್ತೆ. ಆ್ಯಂಡ್ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ನೀವು ರಿಜಿಸ್ಟರ್ ಆಗುವ ಈ ಕಾರ್ಡ್ ನಿಮಗೆ ಲೈಫ್ ಟೈಮ್ ಉಪಯೋಗಕ್ಕೆ ಬರುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಇವರು ಕೊಡುವಂತಹ ಕೋರ್ಸ್ನ ಎಂಡ್ನಲ್ಲಿ ಆಗೋ ಎಕ್ಸಾಮ್ನಲ್ಲಿ ನಿಮ್ಮ ಪ್ರತಿಭೆಯನ್ನು ಅದ್ಭುತವಾಗಿ ತೋರಿಸಿದ್ರೆ ಸ್ಕಾಲರ್ಶಿಪ್ ಸಹಿತ ನಿಮಗೆ ಸಿಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಂಬರ್, ಆ ನಂಬರ್ಗೆ ಒಂದು ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮನೆಗೆ ಆ ಕಾರ್ಡ್ ಬರುತ್ತೆ, ಅಲ್ಲಿಂದ ನಿಮ್ಮ ಲೈಫ್ ಬದಲಾಗುತ್ತೆ. ಯಾಕಂದರೆ ಈ ದುನಿಯಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದುನಿಯಾ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಕಿರಿಕಿತ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.